ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮಕ್ಕಳ ಮನಸ್ಸುಗಳ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಪುಳಿಯೋಗರೆ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಪುಳಿಯೋಗರೆ ಅವಲಕ್ಕಿ ಮಾಡೋದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಯೂಶ್ವಲಿ ನೀವು ಪುಳಿಯೋಗರೆ ಗೊಜ್ಜಿಗೆ ಏನೆಲ್ಲ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡೋದು. ಎಕ್ಸ್ಟ್ರಾ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಚಚ್ಚಿಟ್ಕೊಂಡಿರೋದು, ಒಣಮೆಣಸಿನ್ಕಾಯಿ, ಆಮೇಲೆ ಹುಣಸೆಹಣ್ಣು. ಯೂಶ್ವಲಿ ನಾವೇನೇನು ಯೂಸ್ ಮಾಡ್ತೀವೋ ಅದೇ, ಬಟ್ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಪುಳಿಯೋಗರೆ ಪೌಡರ್ ಬಂದುಬಿಟ್ಟು RK ಪುಳಿಯೋಗರೆ ಪೌಡರು. ಯೂಶ್ವಲಿ ನಾವು ಮನೇಲಿ ಇದನ್ನೇ ಯೂಸ್ ಮಾಡೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಮೊದಲನೇದಾಗಿ ಪ್ಯಾನ್ನ ಮೊದಲೇ ಕಾಯೋಕ್ಕೆ ಇಟ್ಟಿರಬೇಕು. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದು. ಸೊ ಒಂದು 5ರಿಂದ 6 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಆಯಿಲ್ ಬಿಸಿ ಆಗಿದೆ. ಸೊ ನೆಕ್ಸ್ಟು ಇದಕ್ಕೆ ಇನ್ನೂ ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆಯಿಲ್ ಬಿಸಿಯಾಗಿ ಚೆನ್ನಾಗಿ ಸಿಡಿಬೇಕು. ಓಕೆ, ಅದಾದಮೇಲೆ ಒಂದು 3 ಸ್ಪೂನಷ್ಟು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಜಾಸ್ತಿ ಇದ್ದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದಾದಮೇಲೆ ಇದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಫ್ಲೇಮ್ ಕಮ್ಮಿನೇ ಇಟ್ಕೊಳ್ಳಿ ಗ್ಯಾಸ್ದು, ಇಲ್ಲ ಅಂತಂದರೆ ಅದು ಬೇಗ ಓವರ್ ಕುಕ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಕಡಲೆಬೇಳೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸ್ಟಿರ್ ಮಾಡ್ತಾಯಿದ್ದೀನಿ. ನೋಡಿ, ಅದೆಲ್ಲ ಚೆನ್ನಾಗಿ ಬೆಂದಿದೆ, ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಸ್ವಲ್ಪ ಚಚ್ಚಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದೇನೆಂದರೆ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಯೂಶ್ವಲಿ ಹೆಲ್ತ್ಗೂ ಒಳ್ಳೆಯದು ಬೆಳ್ಳುಳ್ಳಿ. ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಾಯಿದ್ದೀವಿ. ನೋಡಿ, ಅದಾದಮೇಲೆ ಇದಕ್ಕೆ ಸ್ವಲ್ಪ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಇದೂ ಅಷ್ಟೇ ಸ್ವಲ್ಪ ಚೆನ್ನಾಗಿರುತ್ತೆ ಹಾಕಿದರೆ, ಕಲರ್ಫುಲ್ಲಾಗಿ, ಆಮೇಲೆ ಖಾರಕ್ಕೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕ್ತಾಯಿದ್ದೀವಿ. ಈರುಳ್ಳಿ ಏನಕ್ಕೆ ಅಂತಂದರೆ ಗೊಜ್ಜು ಸ್ವಲ್ಪ ಜಾಸ್ತಿ ಆಗುತ್ತೆ, ಆಮೇಲೆ ಈರುಳ್ಳಿ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಇದೇನು ಮ್ಯಾಂಡೇಟರಿ ಏನಲ್ಲ. ಸೊ ಆಪ್ಷನಲ್ಲಿದು. ಸೊ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಆಗೋವರೆಗೆ ಸ್ವಲ್ಪ ಬೇಯಿಸಬೇಕು. ಇಲ್ಲ ಅಂದರೆ ಹಸಿದಾಗಿ ಸಿಕ್ಕರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದೇ ಥರ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಒಂದು 1/2 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, ಬಿಕಾಸ್ ಸ್ಪೈಸಿ ಆಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಬಟ್ ನಿಮಗೆ ಸ್ಪೈಸಿ ಬೇಡ ಅಂತಂದರೆ ಖಾರದ ಪುಡಿ ಬದಲಿಗೆ ನೀವು ಜಸ್ಟ್ ಒಣ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅಷ್ಟಕ್ಕೆ ಬಿಡ್ಬೋದು. ಸ್ವಲ್ಪ ಸ್ಪೈಸಿ ಇರಲಿ ಅನ್ನೋದಾದರೆ ಅದು ಹಾಕ್ಕೋಬೇಕು. ನೆಕ್ಸ್ಟ್ ಈಗ ಹುಣಸೆಹಣ್ಣಿಂದು ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ನೆನೆಸಿಟ್ಟಿರ್ತಕ್ಕಂಥ ರಸ ಇದು. ಸೊ ನಮಗೆ ಎಷ್ಟು ಬೇಕು ಅಂತ ಸ್ವಲ್ಪ ಒಂದು 1/2 ಲೆಮನ್ ಸೈಜಲ್ಲಿ, ಒಂದು ಅರ್ಧ ನಿಂಬೆಹಣ್ಣಷ್ಟು ಸೈಜಲ್ಲಿ ಹಾಕಿದ್ರೆ ಸಾಕು. ಸೊ ಹುಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ಎಲ್ಲದನ್ನು ಚೆನ್ನಾಗಿ. ಆಮೇಲೆ ಇದಕ್ಕೆ ನಾವಿನ್ನು ಉಪ್ಪು ಹಾಕಿಲ್ಲ. ಸೊ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಯಾಕೆಂದರೆ ನಾವು ಅವಲಕ್ಕಿಗೆ ಉಪ್ಪು ಹಾಕಿರೋದಿಲ್ವಲ್ಲ, ಅದು ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕಿದೆ. ಯೂಶ್ವಲಿ ಅನ್ನಕ್ಕೆ ನಾವು ಮಾಡೋವಾಗ ಪುಳಿಯೋಗರೆ ಗೊಜ್ಜನ್ನು ಇಷ್ಟೊಂದು ಉಪ್ಪು ಹಾಕಲ್ಲ, ಯಾಕಂದರೆ ಅನ್ನಕ್ಕೆ ಉಪ್ಪು ಹಾಕಿ ಮಾಡಿರ್ತೀವಲ್ಲ ಅದಕ್ಕೆ. ಬಟ್ ಇಲ್ಲಿ ಅವಲಕ್ಕಿ ಉಪ್ಪಿರಲ್ಲ ಅಂತ ಹಾಕಿದೆ. ಈಗ ನಾನು ಪುಳಿಯೋಗರೆ ಪೌಡರ್ ಹಾಕ್ತಾ ಇರೋದು 3 ಸ್ಪೂನ್ ಪುಳಿಯೋಗರೆ ಪೌಡರ್ ಹಾಕ್ತಾಯಿದ್ದೀನಿ. ನಾವು ಯೂಸ್ ಮಾಡೋದು ಯೂಶ್ವಲಿ RK ಪುಳಿಯೋಗರೆ ಮಿಕ್ಸ್ ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ. ಸೊ 3 ಸ್ಪೂನ್ ಹಾಕಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು. ನಾವು ಮೊದಲು ಹಾಕಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಆಯಿಲಲ್ಲಿ ಚೆನ್ನಾಗಿ ಬೆಂದಿತ್ತು, ಮತ್ತು ಪುಳಿಯೋಗರೆ ಪೌಡರ್ ಕೂಡ ಎಲ್ಲ ರೋಸ್ಟೆಡ್ ಆಗಿ ಮಾಡಿಬಿಟ್ಟೇ ಮಾಡೋದು. ಸೊ ನಾವು ಇದನ್ನು ಹೆಚ್ಚೊತ್ತು ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಪುಳಿಯೋಗರೆ ಗೊಜ್ಜು ಈ ಥರ ಆಯಿಲೆಲ್ಲ ಬಿಟ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ. ಸೊ ಈಗ ಈ ಥರ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಫ್ಲೇವರ್ ಕೂಡ ಗಮ್ ಅಂತ ಬರ್ತಾಯಿದೆ. ನೋಡಿ, ಕೊತ್ತಂಬರಿ ಸೊಪ್ಪು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋದು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಮತ್ತು ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಫ್ಲೇವರ್ ಕೂಡ ಸಖತ್ತಾಗಿ ಬರ್ತಾಯಿದೆ.
ಸೊ ಇದು ಮಾಡಿದರೆ ನಮ್ಮ ಪಕ್ಕದ ಮನೆಯವ್ರಿಗೂ ಕಳಿಸ್ತೀನಿ, ಯಾಕಂದರೆ ಅವರು ಹೇಳಿದರು ಅವ್ರ ಮಗನಿಗೂ ಇದು ಇಷ್ಟ ಅಂತ. ಒಂದು ಸರಿ ಮಾಡಿದ್ದೆ, ಇಷ್ಟ ಅಂತ ಹೇಳಿದರು. ಸೊ ಅವ್ರಿಗೂ ಕಳಿಸ್ಬೇಕು ಇವಾಗ ನಾನು. ನೋಡಿ ಸಖತ್ತಾಗಿ ಆಗಿದೆ, ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ಗೊಜ್ಜು ಬೆಂದಿದೆ. ಆಮೇಲೆ ಫ್ಲೇವರ್ ಕೂಡ ಸಖತ್ತಾಗಿ ಬರ್ತಾ ಇದೆ. ಇದಕ್ಕೆ ನಾವು ಮೊದಲೇ ತೊಳೆದು ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಇದು. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನೆಂದಿದೆ ಇದು. ಸ್ವಲ್ಪ ಸ್ಮೂತಾಗಿ ನೆನೆಸ್ಕೋಬೇಕು, ಸ್ವಲ್ಪ ಡ್ರೈ ಇದ್ದರೆ ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ. ನೋಡಿ ಈ ಮೊದಲೇ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಸ್ಟೌವೇನು ಆಫ್ ಮಾಡೋಕ್ಕೆ ಹೋಗ್ಬೇಡಿ, ಲೋ ಫ್ಲೇಮಲ್ಲೇ ಇರಲಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರೆಲ್ಲ ಬರ್ತಾ ಇದೆ. ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಾವು ಆ್ಯಕ್ಚುಲಿ ಇದನ್ನು ಒಂದು ಹೋಟೆಲಲ್ಲಿ ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ಸಖತ್ತಾಗಿತ್ತು. ಅದಕ್ಕೋಸ್ಕರನೇ ಮನೇಲಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಮನೇಲೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ ಮತ್ತು ಮಗ ತುಂಬ ಇಷ್ಟಪಡ್ತಿದ್ರು. ಅದಕ್ಕೆ ಇವಾಗ ಮನೇಲಿ ಮಾಡ್ತಾಯಿದ್ದೀವಿ. ಎವ್ರಿ ವೀಕಿಗೆ ಒಂದು ಸಲ ಆದರೂ ಈ ರೆಸಿಪಿ ಮನೇಲಿ ಮಾಡೇ ಮಾಡ್ತೀವಿ. ಕೊನೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿದ್ರೆ ನೋಡಿ ಸಖತ್ತಾಗಿರ್ತಕ್ಕಂಥ ಪುಳಿಯೋಗರೆ ಅವಲಕ್ಕಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಫ್ರೆಂಡ್ಸ್ ಜೊತೆ ಯಾವಾಗಾದರೂ ಒಂದು ಸರಿ ಸ್ಪೆಷಲ್ಲಾಗಿ ಈ ತಿಂಡಿನ ಮಾಡಿ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.